ನೋಡಿ, ಒಬ್ಬ ಶಾಸಕರ ಸಂಬಳ ಎಷ್ಟು ಗೊತ್ತಾ? ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಇನ್ಫಾರ್ಮೇಶನ್ ನಿಮಗೂ ಕೂಡ ಗೊತ್ತಿರಬೇಕು. ಶಾಸಕರ ಸಂಬಳ ಎಷ್ಟು? ಸ್ಪೀಕರ್ 75,000. ನೆಕ್ಸ್ಟ್, ಮುಖ್ಯಮಂತ್ರಿಗಳಿಗೆ 75,000. ಉಪ ಸ್ಪೀಕರ್ 60,000. ಕ್ಯಾಬಿನೆಟ್ ಸಚಿವರಿಗೆ 60,000. ವಿಪಕ್ಷ ನಾಯಕ 60,000. ರಾಜ್ಯ ಸಚಿವ ದರ್ಜೆ ಇರೋರಿಗೆ 50,000. ಶಾಸಕರು ಮತ್ತು ಎಂಎಲ್ಸಿಗೆ ಸಿಗುವಂತ ಸಂಬಳ 40,000. ಇಷ್ಟು ಬೇಸಿಕ್ ಸ್ಯಾಲರಿ, ಬೇಸಿಕ್ ಸಂಬಳ. ಇದಕ್ಕೆ ಆಡ್ ಆನ್ ಆಗೋದು ಎಷ್ಟು ಗೊತ್ತಾ? ಇದು ಇಂಟ್ರೆಸ್ಟಿಂಗ್. 40,000 ಅಷ್ಟೇನ ಅಂತ ಕೇಳಬೇಡಿ. ಇದಕ್ಕೆ ಆಡ್ ಆನ್ ಮಾಡ್ಕೊಂಡೋಗಿ 40,000ಕ್ಕೆ ಕ್ಯಾಲ್ಕುಲೇಟರ್ ಇದ್ರೆ ಬೇಗ ಬೇಗ ಟಕಟಕ ಅಂತ ಕ್ಯಾಲ್ಕುಲೇಟ್ ಮಾಡಿ. ಅಧಿವೇಶನಕ್ಕೆ ಬಂದು ಸುಮ್ಮನೆ ಕೂತ್ಕೊಂಡಿದ್ದು ಹೋದ್ರೆ 7,000 ರೂಪಾಯಿ. 40,000 ಜೊತೆಗೆ 7,000 ರೂಪಾಯಿ. ಮನೆ ಬಾಡಿಗೆ ತಿಂಗಳಿಗೆ 1,20,000 ರೂಪಾಯಿ. ಮನೆ ಮೇಂಟೆನೆನ್ಸ್ಗೆ 30,000 ರೂಪಾಯಿ. ನಿತ್ಯ ಪ್ರಯಾಣ ಭತ್ಯೆ 2,500 ರೂಪಾಯಿ. ಆಹಾರ ವಸ್ತು ಖರೀದಿ ಮಾಡೋದಕ್ಕೆ ಅಂತೇಳಿ 4,500,000. ಅವರಿಗೆ ಓಡಾಡೋದಕ್ಕೆ ಪೆಟ್ರೋಲ್ 1,500 ಲೀಟರ್, ಹತ್ರ 1,500,000 ಲಕ್ಷ. ದೂರವಾಣಿ ವೆಚ್ಚ 20,000 ರೂಪಾಯಿ. ದೂರವಾಣಿ ವೆಚ್ಚ 20,000 ರೂಪಾಯಿ. 3,000 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಮಾತಾಡ್ಬೋದಪ್ಪ. ಅದಕ್ಕೆ 20,000 ಬೇಕಾ ಗೊತ್ತಿಲ್ಲ ತಿಂಗಳಿಗೆ. ಅಂಚೆ ವೆಚ್ಚ 5,000 ರೂಪಾಯಿ. ಅವರಿಗೆ ಪಿ ಎ ಅಂತ ಇಟ್ಕೊಂತಾರಲ್ಲ, ಪಿ ಎ ಸಂಬಳ 20,000. ಅಂದ್ರೆ ಓವರ್ ಆಲ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ತಿಂಗಳಿಗೆ 40 × 12 ಲೆಕ್ಕ ಹಾಕಿ 2 ನಿಮಗೆ 2,40,000 ಅಂತ ಇಟ್ಕೊಳ್ಳಿ. ಅಥವಾ 10 ತಿಂಗಳಿಗೆ 24 ಲಕ್ಷ ಹತ್ರ ಬರುತ್ತೆ ಸಂಬಳ. 12 ತಿಂಗಳಿಗೆ ಎಲ್ಲವೂ ಕೂಡ ಸೇರಿದ್ರೆ ನಿಮ್ಗೆ 8 ರಿಂದ 9 ಲಕ್ಷ ಒಬ್ಬ ಶಾಸಕರಿಗೆ ಬರುತ್ತೆ ಅಂತಂದ್ರೆ ತಿಂಗಳಿಗೆ 8 ರಿಂದ 9 ಲಕ್ಷ ಸಂಬಳನೇ ಬರುತ್ತೆ. ಇನ್ನು 5 ವರ್ಷ ಹತ್ರ 4 ಕೋಟಿಯಿಂದ 5 ಕೋಟಿ ರೂಪಾಯಿವರೆಗೂ ಅವ್ರಿಗೆ ಸಂಬಳ ಬರುತ್ತೆ. 5 ವರ್ಷಕ್ಕೆ 5 ಕೋಟಿ ರೂಪಾಯಿವರೆಗೂ ಸಂಬಳ ಬರುತ್ತೆ. ನಾನು ಜಸ್ಟ್ ಅಂದಾಜು ಮೇಲೆ ಹೇಳ್ತಾ ಇರೋದು. ಇದಿಷ್ಟೇ ಅಲ್ಲ, ಒಂದ್ಸರಿ MLA ಆಗಿ ಆಯ್ಕೆ ಆದ್ರೆ ಮುಗೀತು, ಲೈಫ್ ಲಾಂಗ್ ಪಿಂಚಣಿ ಕೂಡ ಬರುತ್ತೆ. ಅವರು ಆದ್ಮೇಲೆ ಶಾಸಕ ಸ್ಥಾನದಿಂದ ಹೊರಗಡೆ ಬಂದಾದ್ಮೇಲೆ ರಾಜ್ ಅಂತಾರ ಇರ್ಬೋದು. ಏನ್ ಖರ್ಚು ಮಾಡ್ತಾರೋ, ಯಾರು ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಆಯ್ಕೆ ಮಾಡಿ ಕಳಿಸುವಂತ ಶಾಸಕರಿಗೆ ತಿಂಗಳ ಸಂಬಳ ಇಷ್ಟು ಬರ್ತಾ ಇದೆ ಅಂತಂದ್ರೆ ನಿಮ್ಮ ಸೇವೆ ಮಾಡೋದಕ್ಕೆ ಇದೆಲ್ಲ ಕೊಡ್ತಾ ಇರೋದು. ನಿಮ್ಮ ಶಾಸಕರಿಗೆ ಇಷ್ಟು ಸಂಬಳ ಬರ್ತಾ ಇದೆ ಅಂದ್ರೆ ಆ ಸಂಬಳಕ್ಕೆ ತಕ್ಕಂಗೆ ನಿಮ್ಮ ಸೇವೆ ಮಾಡ್ತಿದ್ದಾರ? ನೀವೇ ಯೋಚನೆ ಮಾಡಿ. ನೋಡಿ, ಒಬ್ಬ ಶಾಸಕರ ಸಂಬಳ ಎಷ್ಟು ಗೊತ್ತಾ? ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಇನ್ಫಾರ್ಮೇಶನ್ ನಿಮಗೂ ಕೂಡ ಗೊತ್ತಿರಬೇಕು. ಶಾಸಕರ ಸಂಬಳ ಎಷ್ಟು? ಸ್ಪೀಕರ್ 75,000. ನೆಕ್ಸ್ಟ್, ಮುಖ್ಯಮಂತ್ರಿಗಳಿಗೆ 75,000. ಉಪ ಸ್ಪೀಕರ್ 60,000. ಕ್ಯಾಬಿನೆಟ್ ಸಚಿವರಿಗೆ 60,000. ವಿಪಕ್ಷ ನಾಯಕ 60,000. ರಾಜ್ಯ ಸಚಿವ ದರ್ಜೆ ಇರೋರಿಗೆ 50,000. ಶಾಸಕರು ಮತ್ತು ಎಂಎಲ್ಸಿಗೆ ಸಿಗುವಂತ ಸಂಬಳ 40,000. ಇಷ್ಟು ಬೇಸಿಕ್ ಸ್ಯಾಲರಿ, ಬೇಸಿಕ್ ಸಂಬಳ. ಇದಕ್ಕೆ ಆಡ್ ಆನ್ ಆಗೋದು ಎಷ್ಟು ಗೊತ್ತಾ? ಇದು ಇಂಟ್ರೆಸ್ಟಿಂಗ್. 40,000 ಅಷ್ಟೇನ ಅಂತ ಕೇಳಬೇಡಿ. ಇದಕ್ಕೆ ಆಡ್ ಆನ್ ಮಾಡ್ಕೊಂಡೋಗಿ 40,000ಕ್ಕೆ ಕ್ಯಾಲ್ಕುಲೇಟರ್ ಇದ್ರೆ ಬೇಗ ಬೇಗ ಟಕಟಕ ಅಂತ ಕ್ಯಾಲ್ಕುಲೇಟ್ ಮಾಡಿ. ಅಧಿವೇಶನಕ್ಕೆ ಬಂದು ಸುಮ್ಮನೆ ಕೂತ್ಕೊಂಡಿದ್ದು ಹೋದ್ರೆ 7,000 ರೂಪಾಯಿ. 40,000 ಜೊತೆಗೆ 7,000 ರೂಪಾಯಿ. ಮನೆ ಬಾಡಿಗೆ ತಿಂಗಳಿಗೆ 1,20,000 ರೂಪಾಯಿ. ಮನೆ ಮೇಂಟೆನೆನ್ಸ್ಗೆ 30,000 ರೂಪಾಯಿ. ನಿತ್ಯ ಪ್ರಯಾಣ ಭತ್ಯೆ 2,500 ರೂಪಾಯಿ. ಆಹಾರ ವಸ್ತು ಖರೀದಿ ಮಾಡೋದಕ್ಕೆ ಅಂತೇಳಿ 4,500,000 ಲಕ್ಷ. ಅವರಿಗೆ ಓಡಾಡೋದಕ್ಕೆ ಪೆಟ್ರೋಲ್ 1,500 ಲೀಟರ್, ಹತ್ರ 1,500,000 ಲಕ್ಷ. ದೂರವಾಣಿ ವೆಚ್ಚ 20,000 ರೂಪಾಯಿ. ದೂರವಾಣಿ ವೆಚ್ಚ 20,000 ರೂಪಾಯಿ. 3,000 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಮಾತಾಡ್ಬೋದಪ್ಪ. ಅದಕ್ಕೆ 20,000 ಬೇಕಾ ಗೊತ್ತಿಲ್ಲ ತಿಂಗಳಿಗೆ. ಅಂಚೆ ವೆಚ್ಚ 5,000 ರೂಪಾಯಿ. ಅವರಿಗೆ ಪಿ ಎ ಅಂತ ಇಟ್ಕೊಂತಾರಲ್ಲ, ಪಿ ಎ ಸಂಬಳ 20,000. ಅಂದ್ರೆ ಓವರ್ ಆಲ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ತಿಂಗಳಿಗೆ 40 × 12 ಲೆಕ್ಕ ಹಾಕಿ 2 ನಿಮಗೆ 2,40,000 ಅಂತ ಇಟ್ಕೊಳ್ಳಿ. ಅಥವಾ
10 ತಿಂಗಳಿಗೆ 24 ಲಕ್ಷ ಹತ್ರ ಬರುತ್ತೆ ಸಂಬಳ. 12 ತಿಂಗಳಿಗೆ ಎಲ್ಲವೂ ಕೂಡ ಸೇರಿದ್ರೆ ನಿಮ್ಗೆ 8 ರಿಂದ 9 ಲಕ್ಷ ಒಬ್ಬ ಶಾಸಕರಿಗೆ ಬರುತ್ತೆ ಅಂತಂದ್ರೆ ತಿಂಗಳಿಗೆ 8 ರಿಂದ 9 ಲಕ್ಷ ಸಂಬಳನೇ ಬರುತ್ತೆ. ಇನ್ನು 5 ವರ್ಷ ಹತ್ರ 4 ಕೋಟಿಯಿಂದ 5 ಕೋಟಿ ರೂಪಾಯಿವರೆಗೂ ಅವ್ರಿಗೆ ಸಂಬಳ ಬರುತ್ತೆ. 5 ವರ್ಷಕ್ಕೆ 5 ಕೋಟಿ ರೂಪಾಯಿವರೆಗೂ ಸಂಬಳ ಬರುತ್ತೆ. ನಾನು ಜಸ್ಟ್ ಅಂದಾಜು ಮೇಲೆ ಹೇಳ್ತಾ ಇರೋದು. ಇದಿಷ್ಟೇ ಅಲ್ಲ, ಒಂದ್ಸರಿ MLA ಆಗಿ ಆಯ್ಕೆ ಆದ್ರೆ ಮುಗೀತು, ಲೈಫ್ ಲಾಂಗ್ ಪಿಂಚಣಿ ಕೂಡ ಬರುತ್ತೆ. ಅವರು ಆದ್ಮೇಲೆ ಶಾಸಕ ಸ್ಥಾನದಿಂದ ಹೊರಗಡೆ ಬಂದಾದ್ಮೇಲೆ ರಾಜ್ ಅಂತಾರ ಇರ್ಬೋದು. ಏನ್ ಖರ್ಚು ಮಾಡ್ತಾರೋ, ಯಾರು ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವು ಆಯ್ಕೆ ಮಾಡಿ ಕಳಿಸುವಂತ ಶಾಸಕರಿಗೆ ತಿಂಗಳ ಸಂಬಳ ಇಷ್ಟು ಬರ್ತಾ ಇದೆ ಅಂತಂದ್ರೆ ನಿಮ್ಮ ಸೇವೆ ಮಾಡೋದಕ್ಕೆ ಇದೆಲ್ಲ ಕೊಡ್ತಾ ಇರೋದು. ನಿಮ್ಮ ಶಾಸಕರಿಗೆ ಇಷ್ಟು ಸಂಬಳ ಬರ್ತಾ ಇದೆ ಅಂದ್ರೆ ಆ ಸಂಬಳಕ್ಕೆ ತಕ್ಕಂಗೆ ನಿಮ್ಮ ಸೇವೆ ಮಾಡ್ತಿದ್ದಾರ? ನೀವೇ ಯೋಚನೆ ಮಾಡಿ. ನೋಡಿ, ಒಬ್ಬ ಶಾಸಕರ ಸಂಬಳ ಎಷ್ಟು ಗೊತ್ತಾ? ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ. ಇನ್ಫಾರ್ಮೇಶನ್ ನಿಮಗೂ ಕೂಡ ಗೊತ್ತಿರಬೇಕು. ಶಾಸಕರ ಸಂಬಳ ಎಷ್ಟು? ಸ್ಪೀಕರ್ 75,000. ನೆಕ್ಸ್ಟ್ ಮುಖ್ಯಮಂತ್ರಿಗಳಿಗೆ 75,000. ಉಪ ಸ್ಪೀಕರ್ 60,000. ಕ್ಯಾಬಿನೆಟ್ ಸಚಿವರಿಗೆ 60,000. ವಿಪಕ್ಷ ನಾಯಕ 60,000. ರಾಜ್ಯ ಸಚಿವ ದರ್ಜೆ ಇರೋರಿಗೆ 50,000. ಶಾಸಕರು ಮತ್ತು MLCಗೆ ಸಿಗುವಂತ ಸಂಬಳ 40,000. ಇಷ್ಟು ಬೇಸಿಕ್ ಸ್ಯಾಲರಿ, ಬೇಸಿಕ್ ಸಂಬಳ. ಇದಕ್ಕೆ ಆಡ್ ಆನ್ ಆಗೋದು ಎಷ್ಟು ಗೊತ್ತಾ? ಇದು ಇಂಟ್ರೆಸ್ಟಿಂಗ್. 40,000 ಅಷ್ಟೇನ ಅಂತ ಕೇಳಬೇಡಿ. ಇದಕ್ಕೆ ಆಡ್ ಆನ್ ಮಾಡ್ಕೊಂಡೋಗಿ 40,000ಕ್ಕೆ ಕ್ಯಾಲ್ಕುಲೇಟರ್ ಇದ್ರೆ ಬೇಗ ಟಕಟಕ ಅಂತ ಕ್ಯಾಲ್ಕುಲೇಟ್ ಮಾಡಿ. ಅಧಿವೇಶನಕ್ಕೆ ಬಂದು ಸುಮ್ಮನೆ ಕೂತ್ಕೊಂಡಿದ್ದೋದ್ರೆ 7,000 ರೂಪಾಯಿ. 40,000 ಜೊತೆಗೆ 7,000 ರೂಪಾಯಿ. ಮನೆ ಬಾಡಿಗೆ ತಿಂಗಳಿಗೆ 1,20,000 ರೂಪಾಯಿ. ಮನೆ ಮೇಂಟೆನೆನ್ಸ್ಗೆ 30,000 ರೂಪಾಯಿ. ನಿತ್ಯ ಪ್ರಯಾಣ ಭತ್ಯೆ 2,500 ರೂಪಾಯಿ. ಆಹಾರ ವಸ್ತು ಖರೀದಿ ಮಾಡೋದಕ್ಕೆ ಅಂತೇಳಿ 4,500,000 ಲಕ್ಷ. ಅವರಿಗೆ ಓಡಾಡೋದಕ್ಕೆ ಪೆಟ್ರೋಲ್ 1,500 ಲೀಟರ್ ಹತ್ರ 1,500,000 ಲಕ್ಷ. ದೂರವಾಣಿ ವೆಚ್ಚ 20,000 ರೂಪಾಯಿ. ದೂರವಾಣಿ ವೆಚ್ಚ 20,000 ರೂಪಾಯಿ. 3,000 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಮಾತಾಡ್ಬೋದಪ್ಪ. ಅದಕ್ಕೆ 20,000 ಬೇಕಾ ಗೊತ್ತಿಲ್ಲ ತಿಂಗಳಿಗೆ. ಅಂಚೆ ವೆಚ್ಚ 5,000 ರೂಪಾಯಿ. ಅವರಿಗೆ PA ಅಂತ ಇಟ್ಕೊಂತಾರಲ್ಲ, PA ಸಂಬಳ 20,000. ಅಂದ್ರೆ ಓವರ್ ಆಲ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ತಿಂಗಳಿಗೆ 40 × 12 ಲೆಕ್ಕ ಹಾಕಿ 2 ನಿಮಗೆ 2,40,000 ಅಂತ ಇಟ್ಕೊಳ್ಳಿ. ಅಥವಾ 10 ತಿಂಗಳಿಗೆ 24 ಲಕ್ಷ ಹತ್ರ ಬರುತ್ತೆ ಸಂಬಳ. 12 ತಿಂಗಳಿಗೆ ಎಲ್ಲವೂ ಕೂಡ ಸೇರಿದ್ರೆ ನಿಮ್ಗೆ 8 ರಿಂದ 9 ಲಕ್ಷ ಒಬ್ಬ ಶಾಸಕರಿಗೆ ಬರುತ್ತೆ ಅಂತಂದ್ರೆ ತಿಂಗಳಿಗೆ 8 ರಿಂದ 9 ಲಕ್ಷ ಸಂಬಳನೇ ಬರುತ್ತೆ. ಇನ್ನು 5 ವರ್ಷ ಹತ್ರ 4 ಕೋಟಿಯಿಂದ 5 ಕೋಟಿ ರೂಪಾಯಿವರೆಗೂ ಅವ್ರಿಗೆ ಸಂಬಳ ಬರುತ್ತೆ. 5 ವರ್ಷಕ್ಕೆ 5 ಕೋಟಿ ರೂಪಾಯಿವರೆಗೂ ಸಂಬಳ ಬರುತ್ತೆ. ನಾನು ಜಸ್ಟ್ ಅಂದಾಜು ಮೇಲೆ ಹೇಳ್ತಾ ಇರೋದು. ಇದಿಷ್ಟೇ ಅಲ್ಲ, ಒಂದ್ಸರಿ MLA ಆಗಿ ಆಯ್ಕೆ ಆದ್ರೆ ಮುಗೀತು, ಲೈಫ್ ಲಾಂಗ್ ಪಿಂಚಣಿ ಕೂಡ ಬರುತ್ತೆ. ಅವರು ಆದ್ಮೇಲೆ ಶಾಸಕ ಸ್ಥಾನದಿಂದ ಹೊರಗಡೆ ಬಂದಾದ್ಮೇಲೆ ರಾಜ್ ಅಂತಾರ ಇರ್ಬೋದು. ಏನ್ ಖರ್ಚು ಮಾಡ್ತಾರೋ, ಯಾರು ಖರ್ಚು ಮಾಡ್ತಾರೋ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವು ಆಯ್ಕೆ ಮಾಡಿ ಕಳಿಸುವಂತ ಶಾಸಕರಿಗೆ ತಿಂಗಳ ಸಂಬಳ ಇಷ್ಟು ಬರ್ತಾ ಇದೆ ಅಂತಂದ್ರೆ ನಿಮ್ಮ ಸೇವೆ ಮಾಡೋದಕ್ಕೆ ಇದೆಲ್ಲ ಕೊಡ್ತಾ ಇರೋದು. ನಿಮ್ಮ ಶಾಸಕರಿಗೆ ಇಷ್ಟು ಸಂಬಳ ಬರ್ತಾ ಇದೆ ಅಂದ್ರೆ ಆ ಸಂಬಳಕ್ಕೆ ತಕ್ಕಂಗೆ ನಿಮ್ಮ ಸೇವೆ ಮಾಡ್ತಿದ್ದಾರ? ನೀವೇ ಯೋಚನೆ ಮಾಡಿ.